ಹುಚ್ಚು ಸರ್ಕಾರ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೋದಂಡರಾಮ ದೇವಸ್ಥಾನದ ಅರ್ಚಕರು, ಕನ್ನಡದ ಪೂಜಾರಿ ಅಂತಲೇ ಪ್ರಖ್ಯಾತಿಯಾಗಿರೋಂಥ ಹಿರೇಮಗಳೂರು ಕಣ್ಣನವರಿಗೆ ನೀವು 10 ವರ್ಷದಿಂದ ಏನು ಸಂಬಳ ತಗೊಂಡಿದ್ದೀರಿ, ಆ ಸಂಬಳ 7,500ರಲ್ಲಿ ತಿಂಗಳಿಗೆ 4,500 ಹಣವನ್ನು ನೀವು ವಾಪಸ್ ಕಟ್ಟಬೇಕು ಅಂತ ಹೇಳಿ ಒಟ್ಟು 4,74,000 ರೂಪಾಯಿ ಹಣವನ್ನು ವಾಪಸ್ ಕಟ್ಟಬೇಕು ಅಂಥೇಳಿ ಚಿಕ್ಕಮಗಳೂರಿನ ತಹಶೀಲ್ದಾರ್ ನಮ್ಮೆಲ್ಲರೂ ಕೂಡ ಗೌರವಯುತವಾದ ಸುಸಂಸ್ಕೃತ ಅರ್ಚಕರು, ಕನ್ನಡದ ಪೂಜಾರಿ ಅಂತಲೇ ಪ್ರಖ್ಯಾತಿಯಾಗಿದ್ದ ಹಿರೇಮಗಳೂರು ಕನ್ನರಿಗೆ ಮಾಡಿರೋಂಥ ದೊಡ್ಡ ಅಪಚಾರ ಇದು. ಹಿರೇಮಗಳೂರು ಕಣ್ಣನ್ ಹೇಳ್ತಾರೆ, ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಗತಿ ಏನು, ಅರ್ಚಕರಿಗೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಗತಿ ಏನು, ದೇವಾಲಯಗಳ ಗತಿ ಏನು, ಅರ್ಚಕರ ಗತಿ ಏನು ಅನ್ನೋಂಥ ಮಾತು, ನೊಂದಂಥ ಮಾತು ಹಿರೇಮಗಳೂರು ಕಣ್ಣನವರು ಈಗ ತಾನೇ ಟಿ ವಿನಲ್ಲಿ ಅವ್ರು ಹೇಳಿದರು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆದಾಯದ ಮೇಲೇ ಸಂಬಳ ತೀರ್ಮಾನ ಮಾಡೋದಾದರೆ ಅನೇಕ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತೆ. ಈ ಆಧಾರದ ಮೇಲೆ ಅವ್ರಿಗೆ ಸಂಬಳ ಕೊಡ್ತಾರಾ? ಅರ್ಚಕರಿಗೆ ಗೌರವ ಕೊಡ್ತಿರೋದು ಗೌರವ ನಿಧಿ. ಈ ರೀತಿ ಅರ್ಚಕ ಮಾಡ್ತಾರಂಥ ಅಪಮಾನ ಇದೆಯಲ್ಲ, ಇದನ್ನು ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ. ನೀವು ಮಂತ್ರಿಗಳಿದ್ದೀರಿ, ನಿಮಗೆ ಮಾಡಿದ್ದಂಥ ಸಂಬಳವನ್ನು 10 ವರ್ಷದಿಂದ ಏನೇನು ತೊಗೊಂಡಿದ್ದೀರಿ ಇದು ವಾಪಸ್ ಕಟ್ಟಿ ಅಂತ ಸಿಟ್ಟು ಬರುತ್ತೋ ಇಲ್ಲೋ, ಅಪಮಾನ ಅಂತ ಅನಿಸುತ್ತೋ ಇಲ್ಲೋ? ಒಂದು ದುಡ್ಡು ಎಷ್ಟು ಅನ್ನೋದು ಪ್ರಶ್ನೆ, ಎರಡನೇದು ಅವ್ರ ಗೌರವ. ಆದಾಯದ ಮೇಲೆ ಇವರು ಸಂಬಳವನ್ನು ತೀರ್ಮಾನ ಮಾಡ್ತಾರೆ ಅಂತಂದರೆ, ಈಗ ತಾನೇ ಮಾನ್ಯ ನಮ್ಮ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಹೇಳಿದ್ರು, 44 ವರ್ಷಗಳಿಂದ ನಾನು ಪೂಜೆ ಮಾಡ್ಕೊಂಬರ್ತಿದ್ದೀನಿ ಕೋದಂಡರಾಮನದು. ನಾನು ಹಣದ ಲೆಕ್ಕದಲ್ಲಿ ಪೂಜ್ಯ ಹಿರೇಮಗಳೂರು ಕಣ್ಣನವರು ಅಲ್ಲಿ ಪೂಜೆ ಮಾಡ್ತೀನಿ ಅಂತ ನಾನಂತೂ ಭಾವಿಸಲ್ಲ. ಇಡೀ ಕನ್ನಡ ನಾಡಿನ ಎಲ್ಲ ಪೂಜಾರರು ಕೂಡ ಮಾದರಿಯಾಗೋ ರೀತಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರಂಥ ಏಕೈಕ ವ್ಯಕ್ತಿ ಹಿರೇಮಗಳೂರು ಕಣ್ಣನವರು. ಅವರಿಗೆ ನೀವು 10 ವರ್ಷದಿಂದ ಏನು ನಿಮ್ಮ ಸಂಬಳಕ್ಕೆ ಅಕೌಂಟ್ಗೆ ಹಾಕಿದಿರಿ, ಅದರಲ್ಲಿ ನೀವು ವಾಪಸ್ಸು 4,74,000 ರೂಪಾಯಿ 10 ವರ್ಷದಿಂದ ಈಚೆದು ನೀವು ಕಟ್ಟಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದರೆ, ಮಾನ್ಯ ರಾಮಲಿಂಗಾರೆಡ್ಡಿಯವರು ಇದು ಸೆಟ್ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿರೇಮಗಳೂರು ಕಣ್ಣನ ಹತ್ರ ಮಾತಾಡಿದ್ದೀನಿ, ಇದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ. ನಂಗೆ ತುಂಬ ನೋವಾಯಿತು. ಮಾನ್ಯ ರಾಮಲಿಂಗಾರೆಡ್ಡಿಯವ್ರ ಮಾತು, ಇದೊಂದು ಸಣ್ಣ ವಿಷಯ, ನಾನು ಬಗೆಹರಿಸ್ತೀನಿ ಅಂತ. ಸಣ್ಣ ವಿಷಯನಾ? ಮಂತ್ರಿಗಳಿಗೆ ನಿಮ್ಗೆ ಅಪಮಾನ ಆಗಿದ್ದರೆ ಅದು ಸಣ್ಣ ವಿಷಯ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಾ? 44 ವರ್ಷ ತಮ್ಮ ಇಡೀ ಜೀವನವನ್ನೇ ತಪಸ್ಸಿನ ರೂಪದಲ್ಲಿ ಪೂಜೆ ಮಾಡ್ತಾರಂತ ಒಬ್ಬ ಅರ್ಚಕರು. ಇಡೀ ದೇಶದಲ್ಲಿ ಈ ರೀತಿ ಅರ್ಚಕರು ಪೂಜೆ ಮಾಡ್ತಾ ಇರೋದ್ರಿಂದನೇ ನಮ್ಮ ಸಂಸ್ಕೃತಿ ಉಳಿದಿದೆ. ನಮ್ಮ ಸಂಸ್ಕೃತಿಗೆ ಮಾಡಿರೋಂಥ ಅಪಮಾನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅಪಚಾರ ಇದು. ಅದಕ್ಕೋಸ್ಕರ ಇವತ್ತೇನು ಹಿರೇಮಗಳೂರು ಕಣ್ಣನಿಗೆ ಮಾಡಿದ್ದಾರೆ, ಆದಾಯ ಕಡಿಮೆ ಇದೆ, ಅದಕ್ಕೋಸ್ಕರ ನಿಮ್ಮ ಸಂಬಳವನ್ನು ವಾಪಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ ಅಂತ ಯಾವ ಪುಣ್ಯಾತ್ಮ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾನೋ
ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ನೋಟಿಸ್ ಕೊಟ್ಟಿದ್ದಾರೋ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದರೂ ಕೂಡ ಮುಜರಾಯಿ ಇಲಾಖೆಯ ಆಯುಕ್ತರ ಗಮನಕ್ಕೆ ಬರದೇನೆ ಈ ರೀತಿ ನೋಟಿಸ್ ಬಂದಿದೆಯೋ ಇದನ್ನು ತಕ್ಷಣ ಸಾರ್ವಜನಿಕರ ಗಮನಕ್ಕೆ ತರಬೇಕು. ಮತ್ತು ಆಯುಕ್ತರು ಅದೇ ರೀತಿ ಮುಜರಾಯಿ ಮಂತ್ರಿಗಳು ಇದನ್ನು ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಈ ರೀತಿ ನಾವು ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇನ್ನೆಂದೂ ಕೂಡ ಇನ್ಯಾವುದೇ ಅರ್ಚಕರಿಗೂ ಕೂಡ ಈ ರೀತಿ ನೋಟಿಸ್ ನಾವು ಕೊಡೋದಿಲ್ಲ. ಖಂಡಿತ ಆಗಿರೋದು ತಪ್ಪಿದೆ ಅಂಥೇಳಿ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಈ ದಿಕ್ಕಿನಲ್ಲಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಚಿಂತೆ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹಿರೇಮಗಳೂರು ಕಣ್ಣನವ್ರ ಹತ್ರ ಮಾತಾಡಿದ್ದೀನಿ, ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತಂದರು. ಅವ್ರು ಹೇಳಿದ ಒಂದು ನಿಮಿಷಕ್ಕೇ ಮಾನ್ಯ ಹಿರೇಮಗಳೂರು ಕಣ್ಣವರು ಹೇಳ್ತಾರೆ, ಇದು ನಮ್ಮ ಸಂಸ್ಕೃತಿಗೆ ಗತಿ ಏನು, ದೇವಾಲಯಗಳ ಗತಿ ಏನು, ಅರ್ಚಕರುಗಳ ಗತಿ ಏನು ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಅವರಿಗೆ ಆಗಿರೋಂಥ ನೋವಿನ ಬಗ್ಗೆ ಕೇವಲ ಹಿರೇಮಗಳೂರು ಕಣ್ಣನಂತ ನಮ್ಮ ಕನ್ನಡದ ಪೂಜಾರಿ ಕಣ್ಣನವರಿಗೆ ಆಗಿರೋಂಥ ಅಪಮಾನ ಅಲ್ಲ, ಅದು ಎಲ್ಲ ಹಿಂದೂ ಭಕ್ತರಿಗೆ ಮಾಡಿರೋಂಥ ಅಪಮಾನ. ನಾನು ಅದಕ್ಕೋಸ್ಕರ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಜರಾಯಿ ಮಂತ್ರಿಗಳು ಇದರ ಕ್ಷಮೆ ಕೇಳಬೇಕು ಮತ್ತು ಇನ್ನೆಂದೂ ಕೂಡ ಈ ರೀತಿ ಆಗದಂಗೆ ನೋಡ್ಕೋಬೇಕು. ಆ ತಹಶೀಲ್ದಾರ್ನಾಗಲಿ ಆ ಜಿಲ್ಲಾಧಿಕಾರಿಗಳಿಗಾಗಲಿ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು 50,000 ಅರ್ಚಕರಿದ್ದಾರೆ. ಈ ಥರ 50,000 ಅರ್ಚಕರು ಇರಬೇಕಾದ್ರೆ ಹಾಗಾದರೆ ಇವ್ರು ಪಟ್ಟಿ ಕೊಡಲಿ, ಯಾವ ದೇವಸ್ಥಾನದಲ್ಲಿ ಆದಾಯ ಜಾಸ್ತಿ ಇದೆ, ಯಾವ ದೇವಸ್ಥಾನದಲ್ಲಿ ಆದಾಯ ಕಡಿಮೆ ಇದೆ, ಜಾಸ್ತಿ ಆದಾಯ ಇರೋಂಥ ಅರ್ಚಕರಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀರಿ, ಯಾವ ಆದಾಯ ಕಡಿಮೆ ಇರೋಂಥ ಅರ್ಚಕರಿಗೆ ಎಷ್ಟು ಅಮೌಂಟ್ ಅವ್ರು ಇನ್ನೊಂದು ನೋಟಿಸ್, ಇದು ಮೊದಲನೇ ನೋಟಿಸು, ಈ ರೀತಿ ಎಲ್ರಿಗೂ ನೋಟಿಸ್ ಕೊಡೋಂಥ ಯೋಚನೆ ನೀವು ಮಾಡಿದ್ದೀರೋ ಇದನ್ನು ತಕ್ಷಣ ತಿಳಿಸ್ಬೇಕು. ಈ ಕೊಟ್ಟಿರೋಂಥ ನೋಟಿಸನ್ನು ವಾಪಸ್ ತಗೋಬೇಕು, ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ. ಈಗಾಗಲೇ ಅವರೇ ಹೇಳಿದ್ದಾರೆ, ABC ದರ್ಜೆಯಿಂದ ಆದಾಯದ ಬಗ್ಗೆ ನಾವು ಟೆಕ್ನಿಕಲ್ಲಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಟೆಕ್ನಿಕಲ್ಲಾಗಿ ದೇವಸ್ಥಾನ ಬಗ್ಗೆ ಯೋಚನೆ ಮಾಡೋದಲ್ಲ, ಭಕ್ತಿಯಿಂದ ಯೋಚನೆ ಮಾಡೋದು ದೇವಸ್ಥಾನಗಳ ಬಗ್ಗೆ. ABC ಮಾಡಿರೋದು ದೇವಸ್ಥಾನದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದಕ್ಕೆ, ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಹಣ A ಗ್ರೇಡ್ಗೇನು, B ಗ್ರೇಡ್ಗೇನು, C ಗ್ರೇಡ್ಗೇನು ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅನ್ನೋ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಅದರ ಅಭಿವೃದ್ಧಿ ಆಗೋಕ್ಕೆ ಏನು ಮಾಡಬೇಕು ನೋಡಬೇಕು. ಹೆಚ್ಚಿನ ಅಭಿವೃದ್ಧಿ ಆದರೆ ಸ್ವಾಭಾವಿಕ ಆದಾಯ ಜಾಸ್ತಿ ಆಗುತ್ತೆ. ಅರ್ಚಕರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಮಾಡೋಂಥದ್ದಲ್ಲ ಆದಾಯನ. ಅಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಆಡಳಿತ ಮಂಡಳಿ ಇರುತ್ತೆ. ಆ ಆಡಳಿತ ಮಂಡಳಿಯವ್ರ ಬಗ್ಗೆ ಅವ್ರಿಗೂ ಕೂಡ ಬೆಂಬಲವನ್ನು ಸರ್ಕಾರ ಕೊಡಬೇಕು. ಈ ದಿಕ್ಕಿನಲ್ಲಿ ಈ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಎಲ್ಲ ದಿಕ್ಕಲ್ಲೂ ಕೂಡ ಅರ್ಚಕರಿಗೇನೆ ಇದರ ಜವಾಬ್ದಾರಿ ಕೊಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಈಗೇನು ಅಪಮಾನ ಮಾಡಿದ್ದಾರೆ ನಮ್ಮ ಕನ್ನಡದ ಪೂಜಾರಿ ಪಂಡಿತರಾದ ಹಿರೇಮಗಳೂರು ಕಣ್ಣನವರು ಮಾಡಿರೋಂಥ ಅಪಮಾನ ಬಗ್ಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ತಹಶೀಲ್ದಾರರಾಗಲಿ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರ ಬಗ್ಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡ್ತೀನಿ.